ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನಾನು ನಿಮ್ಮ ನವೀನ ಟಿ.ಆರ್. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ಚರ್ಚೆ ಮಾಡುವಂತಹ ಕೆಲಸ ಐಡಿಯಾಸ್ ಫೋರಮ್ ತಂಡದ ವತಿಯಿಂದ ಆಗ್ತಾ ಇದೆ. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 239ನೇ ವಿಡಿಯೋ. ಯಾರು ಈ ಸರಣಿಯಲ್ಲಿ ಕಳೆದ ವಿಡಿಯೋಗಳನ್ನು ನೋಡಿಲ್ಲ, ಸಪರೇಟ್ ಪ್ಲೇಲಿಸ್ಟ್ ಇದೆ, ಅಲ್ಲಿ ನೋಡ್ಕೊಳ್ತಾ ಬರ್ಬೋದಾಗುತ್ತೆ. ಐಡಿಯಾಸ್ ಫೋರಮ್ ಅಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯವಿವೆ. ಒಂದ್ಸಲ ಪ್ಲೇಲಿಸ್ಟ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ. ಕಳೆದ ತರಗತಿಯಲ್ಲಿ ಬ್ರಿಟಿಷ್ ಭಾರತ ಮತ್ತು ನೆರೆಹೊರೆಯ ದೇಶಗಳೊಂದಿಗೆ ಇರುವಂತಹ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಕೊಳ್ತಾ ಬಂದಿದೆ. ಬ್ರಿಟಿಷ್ ಭಾರತ ಮತ್ತು ಅಫ್ಘಾನಿಸ್ತಾನದ ಮಧ್ಯೆ ಯಾವ ರೀತಿಯಾದಂತಹ ಸಂಬಂಧ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಳೆದ ಕ್ಲಾಸಲ್ಲಿ ಚರ್ಚೆ ಮಾಡಿದ್ದೆ. ಇವತ್ತಿನ ತರಗತಿಯಲ್ಲಿ ಬ್ರಿಟಿಷ್ ಭಾರತ ಯಾವ ರೀತಿಯೊಂದಿಗೆ ಬರ್ಮಾದೊಂದಿಗೆ ಅಂದ್ರೆ ಇವತ್ತಿನ ಮಯನ್ಮಾರ್ದೊಂದಿಗೆ ಸಂಬಂಧವನ್ನ ಹೊಂದಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಕೊಳ್ತಾ ಬಂದೋಣ. ಆಂಗ್ಲೋ ಬರ್ಮೀಸ್ ರಿಲೇಷನ್ಸ್, ಆಂಗ್ಲೋ ಬರ್ಮೀಸ್ ಸಂಬಂಧಗಳು ಹೇಗಿತ್ತು? ಬರ್ಮಾ ಮಯನ್ಮಾರು ಅರಣ್ಯ ಸಂಪತ್ತಿಗೆ ಹೆಸರುವಾಸಿಯಾಗಿತ್ತು. ಮೇನ್ ಆಗಿ ಅವರು ಎಲ್ಲ ದೇಶಗಳಿಗಿಂತ ವಿಭಿನ್ನವಾಗಿದ್ದಂತಹ ಜನ. ಹೊರಗಿನ ಜನರ ಸಂಪರ್ಕಗಳು ಅವ್ರಿಗಿಲ್ಲ, ಜಾಸ್ತಿ ಹೊರಗಿನ ಜನರ ಸಂಪರ್ಕ ಇಲ್ಲ, ಆಧುನಿಕತೆಯ ಸಂಪರ್ಕ ಅವರಿಗಿಲ್ಲ. ನಾರ್ಮಲ್ ಆಗಿ ಅವರು ಕೂಡ ಮಯನ್ಮಾರ್ ದೇಶವನ್ನ ಪಶ್ಚಿಮದ ಕಡೆ ಎಕ್ಸ್ಪ್ಯಾನ್ಷನ್ ಮಾಡಬೇಕು, ವಿಸ್ತರಿಸಬೇಕು ಅನ್ನುವಂತಹ ಒಂದು ಆಲೋಚನೆಯನ್ನು ಇಟ್ಕೊಂಡವರು. ಮಣಿಪುರ, ಅಸ್ಸಾಂಗಳನ್ನ ನಮ್ಮ ಕಂಟ್ರೋಲ್ ಇಟ್ಕೋಬೇಕು ಅನ್ನುವಂತಹ ಒಂದು ಆಲೋಚನೆ ಮತ್ತು ಆಸೆಗಳನ್ನು ಇಟ್ಕೊಂಡವರು. ಅಂತಹ ದೇಶದೊಂದಿಗೆ ಬ್ರಿಟಿಷ್ ಅವರು ಏನ್ ಮಾಡಿದ್ರು, ಅವ್ರ ಜೊತೆ ಯಾವ ರೀತಿಯಾಗಿ ಹಲವಾರು ಯುದ್ಧಗಳು ಕಾರಣ ಆಗತ್ತೆ. 3 ಆಂಗ್ಲೋ ಬರ್ಮಿಸ್ ಕದನಗಳಾಗ್ತವೆ. 3 ಆಂಗ್ಲೋ ಬರ್ಮಿಸ್ ಕದನಗಳಾಗ್ತವೆ. ಮುಂದೆ ಅದನ್ನ ಬ್ರಿಟಿಷ್ ಭಾರತದ ಭಾಗವನ್ನಾಗಿ ನೋಡ್ರಿ, ಅದು ಕೂಡ ಒಂದು ಕಾಲದಲ್ಲಿ ಬ್ರಿಟಿಷ್ ಭಾರತದ ಭಾಗವಾಗಿತ್ತು, ಅದು ಕೂಡ ಭಾರತವಾಗಿತ್ತು ಒಂದು ಕಾಲದಲ್ಲಿ. ಆದರೆ ಯಾವಾಗ ಮುಂದೆ ಹೋಗ್ತಾ ಹೋಗ್ತಾ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಬರ್ಮಾದ ನ್ಯಾಷನಲಿಸ್ಟ್ ಪಾರ್ಟಿಗಳು ಎರಡೂ ಕೂಡ ಸೇರ್ಕೊಂಡು ಸ್ವಾತಂತ್ರ್ಯದ ವಿಚಾರವಾಗಿ ಚರ್ಚೆನ ಮಾಡ್ಕೊಳ್ತಾ ಇರ್ಬೇಕಾದ್ರೆ, ಇವರಿಬ್ರು ಸೇರಿದ್ರೆ ಸರಿಯಾಗಲ್ಲ, ಭಾರತೀಯರು ಮತ್ತು ಮಯನ್ಮಾರು ಇವರಿಬ್ರು ಸೇರಿದ್ರು ಸರಿಯಾಗಲ್ಲ, ಬಹಳ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು 1935ರಲ್ಲಿ ಬರ್ಮಾವನ್ನ ಬ್ರಿಟಿಷ್ ಭಾರತದಿಂದ ಸಪರೇಟ್ ಮಾಡಲಾಗುತ್ತೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡ್ಕೊಳ್ತಾ ಹೋಗ್ತೀನಿ. 19ನೇ ಶತಮಾನದ ಆರಂಭದಲ್ಲಿ ಬರ್ಮಾ ಮುಕ್ತ ದೇಶವಾಗಿತ್ತು ಮತ್ತು ಪಶ್ಚಿಮ ದಿಕ್ಕಿಗೆ, ಎಸ್ಪೆಷಲಿ ಮಣಿಪುರ, ಅಸ್ಸಾಂ ಆ ಪ್ರದೇಶದ ಕಡೆ ವಿಸ್ತರಣೆ ಮಾಡಲಿಕ್ಕೆ ಅದು ಬಯಸಿತ್ತು. ಬರ್ಮಾ ಅರಣ್ಯ ಸಂಪತ್ತಿಗೆ ಹೆಚ್ಚು ಹೆಸರುವಾಸಿಯಾಗಿತ್ತು ಮತ್ತು ವ್ಯಾಪಾರ ವಾಣಿಜ್ಯಕ್ಕೆ ಕೂಡ ಹೆಚ್ಚು ಹೆಸರುವಾಸಿಯಾಗಿತ್ತು. ಮತ್ತು ಹಲವಾರು ಕೋಸ್ಟ್ ಲೈನ್ಗಳು ಅವರ ಕಂಟ್ರೋಲ್ ಅಲ್ಲಿ ಇದ್ದು, ಕೋಸ್ಟ್ ಲೈನ್ಗಳು ಕರಾವಳಿ ಪ್ರದೇಶಗಳಲ್ಲೂ ಕಂಟ್ರೋಲ್ ಇದ್ರಿಂದ ವ್ಯಾಪಾರ ವಾಣಿಜ್ಯ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು. ಮತ್ತೆ ಚೀನಾಕ್ಕೂ ಕೂಡ ಅವ್ರಿಗೆ ಕನೆಕ್ಷನ್ ಇತ್ತು ಚೆನ್ನಾಗಿ. ಬರ್ಮಾದ ಅರಣ್ಯ ಸಂಪನ್ಮೂಲಗಳ ಆಮಿಷ, ಬರ್ಮಾದಲ್ಲಿ ಬ್ರಿಟಿಷರ ಉತ್ಪಾದನೆ, ಬರ್ಮಾದಲ್ಲಿ ಮತ್ತು ಇತರ ಆಗ್ನೇಯ ಏಷ್ಯಾದಲ್ಲಿ ಫ್ರೆಂಚ್ ಮಹತ್ವಾಕಾಂಕ್ಷೆಗಳನ್ನು ಪರಿಶೀಲಿಸುವ ಅಗತ್ಯದಿಂದ ಉತ್ತೇಜಿಸಲ್ಪಟ್ಟಂತಹ ಬ್ರಿಟಿಷರ ವಿಸ್ತರಣಾಕಾರರು 3 ಆಂಗ್ಲೋ ಬರ್ಮೀಸ್ ಯುದ್ಧಗಳಿಗೆ ಕಾರಣರಾದರು ಮತ್ತು ಕೊನೆಯಲ್ಲಿ 1885ರಲ್ಲಿ ಬರ್ಮವನ್ನ ಬ್ರಿಟಿಷ್ ಭಾರತಕ್ಕೆ ಸೇರಿಸಿಕೊಳ್ಳಲಾಗುತ್ತೆ. 85ರಲ್ಲಿ ನಂತರವಾಗಿ 1935ರಲ್ಲಿ ಮತ್ತೆ ಬ್ರಿಟಿಷ್ ಭಾರತದಿಂದ ಅದನ್ನ ಸಪರೇಟ್ ಮಾಡಲಾಗುತ್ತೆ. ಬರ್ಮಾ ಅರಣ್ಯ ಸಂಪತ್ತಿಗೆ ಹೆಸರುವಾಸಿಯಾಗಿತ್ತು. ಇದರ ವಾಣಿಜ್ಯವನ್ನ ನಿಯಂತ್ರಿಸುವಂತ ಉದ್ದೇಶ ಬ್ರಿಟಿಷರಿಗೆ ಇತ್ತು. ಬಹಳ ದುರಾಸೆ ಬ್ರಿಟಿಷರಿಗೆ, ಎಲ್ಲ ಕಡೆಯಿಂದನೂ. ಕಡೆ ಅಫ್ಘಾನಿಸ್ತಾನ ಬೇಕು, ಸಿಂಧ್ ಬೇಕು, ಸಿಖ್ ರಾಜ್ಯ ಬೇಕು, ಮೈಸೂರು ರಾಜ್ಯ ಬೇಕು, ತಿರುವಾಂಕೂರು ರಾಜ್ಯ ಬೇಕು, ಇಡೀ ಎಂಟೈರ್ ಭಾರತ ಮರಾಠರದು ಬೇಕು, ಲೇಟರ್ ಮೊಘಲು, ಅವಧ್, ಬಂಗಾಳ, ಹೈದರಾಬಾದು ಎಲ್ಲವೂ ಕೂಡ ಅವರ ಕಂಟ್ರೋಲ್ ಇರಬೇಕು. ಆ ತರ ಮೈಂಡ್ ಸೆಟ್. ಅವರ ವ್ಯಾಪಾರ ವಾಣಿಜ್ಯ ಶಕ್ತಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೆ ಅವರು ರೆಡಿ ಇದ್ರು. ಇಲ್ಲಿ ಬರ್ಮಾವು ಕೂಡ ಅರಣ್ಯ ಸಂಪತ್ತಿಗೆ ಹೆಸರಾಗಿತ್ತು. ಆದ್ದರಿಂದ
ಅದರ ವಾಣಿಜ್ಯವನ್ನ ನಿಯಂತ್ರಿಸುವಂತ ಉದ್ದೇಶ ಬ್ರಿಟಿಷರಿಗೆ ಇತ್ತು, ದುರಾಸೆ ಇತ್ತು. ಅದೇ ಸಮಯದಲ್ಲಿ ಬರ್ಮಾ ದೇಶವು ಪಶ್ಚಿಮ ಭಾಗದ ಕಡೆ ನೋಡ್ತಾ ಇತ್ತು. ಅವರ ಪ್ರದೇಶವನ್ನ, ಅವರ ದೇಶವನ್ನ ಎಕ್ಸ್ಪ್ಯಾಂಡ್ ಮಾಡುವಂತಹ ಒಂದು ಕೆಲಸವೂ ಕೂಡ ಆಗ್ತಾ ಇತ್ತು. ವೆಸ್ಟ್ ಕಡೆ, ಪಶ್ಚಿಮದ ಕಡೆ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಪ್ಲಾನಿಂಗ್ ಇತ್ತು. ಪಶ್ಚಿಮದ ಕಡೆ ಎಕ್ಸ್ಪ್ಯಾಂಡ್ ಅಂದ್ರೆ ಮಣಿಪುರ, ಅಸ್ಸಾಂ, ಅರುಣಾಚಲ ಪ್ರದೇಶ, ಆ ಪ್ರದೇಶಗಳನ್ನ ವಶಪಡಿಸಿಕೊಳ್ಳುವಂತಹ ಒಂದು ತವಕ ಅವರಲ್ಲಿತ್ತು. ಬ್ರಿಟಿಷರು ಬರ್ಮೀಸ್ ಶಕ್ತಿಯನ್ನ ಆದಷ್ಟು ಬೇಗ ಮುರಿಬೇಕು ಎಂದು ಬ್ರಿಟಿಷರು ನಂಬಿದ್ರು. ನೋಡ್ರಿ, ಎಸ್ಪೆಷಲಿ ಬರ್ಮಾ ಮೇಲೆ ಯುದ್ಧ ಮಾಡ್ಬೇಕಾದ್ರೆ ಅವರಿಗೆ ಬಹಳ ಓವರ್ ಕಾನ್ಫಿಡೆನ್ಸ್ ಆಗಿತ್ತು. ಆಲ್ಮೋಸ್ಟ್ ಎಂಟೈರ್ ಇಡೀ ಭಾರತವನ್ನೇ ಅವರು ವಶಪಡಿಸಿಕೊಂಡಿದ್ರು, ಆಲ್ಮೋಸ್ಟ್ ವಶಪಡಿಸಿಕೊಂಡಿದ್ರು. ಬಹಳ ಓವರ್ ಕಾನ್ಫಿಡೆನ್ಸ್ ಆಗಿದ್ರು ಅವರು. ಅವರು ತಮ್ಮನ್ನ ಎಲ್ಲರಿಗಿಂತಲೂ ಸುಪೀರಿಯರ್ ಅಂತ ಅನ್ಕೊಂಡಿದ್ರು. ನಾವು ಬಿಳಿಯರು ದೊಡ್ಡ ಮಟ್ಟಕ್ಕೆ ಸುಪೀರಿಯರ್, ನಮ್ಮನ್ನು ಯಾರ ಕೈನಲ್ಲೂ ಸೋಲ್ಸಕ್ಕಾಗಲ್ಲ, ನಾವಂತರ ಇನ್ವಿಸಿಬಲ್ ಪವರ್ ಅಂತ ಅವರ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು. ಅದೇ ಟೈಮಲ್ಲಿ ಬರ್ಮಾ ಸಿಕ್ತು. ಅದರಲ್ಲೂ ವಿಶೇಷವಾಗಿ ಬ್ರಿಟಿಷ್ ಅಧಿಕಾರವು ಬರ್ಮೀಸ್ಗಿಂತಲೂ ಶ್ರೇಷ್ಠವಾದುದು ಎಂದು ಅವರು ಭಾವಿಸಿದ್ದರು. ದೇ ಫೆಲ್ಟ್ ದಟ್ ಬ್ರಿಟಿಷ್ ಪವರ್ ವಾಸ್ ಅಟ್ ದ ಟೈಮ್ ಫಾರ್ ಸುಪೀರಿಯರ್ ಟು ದಟ್ ಆಫ್ ದಿ ಬರ್ಮೀಸ್. ಬರ್ಮೀಸ್ ಆಡಳಿತಗಾರರು ಬಹಳ ಹಿಂದಿನಿಂದಲೂ ಕೂಡ ಪ್ರಪಂಚದಿಂದ ಪ್ರತ್ಯೇಕಿಸಲ್ಪಟ್ಟಿದ್ದರು. ಅವರಿಗೆ ಆಧುನಿಕ ಸೈನ್ಯದ ಬಗ್ಗೆ ಮಾಹಿತಿ ಇರಲಿಲ್ಲ. ಯುರೋಪಿಯನ್ ಸೈನ್ಯಗಳ ಬಗ್ಗೆ ಅಷ್ಟೊಂದು ಅವರಿಗೆ ಮಾಹಿತಿಗಳಿರಲಿಲ್ಲ. ಅವರಿನ್ನು ಹಳೆ ಕಾಲದ ತಂತ್ರಗಳನ್ನ ಯುದ್ಧ ತಂತ್ರಗಳನ್ನ ಬಳಸ್ತಾ ಇದ್ರು. ಅಪ್ಡೇಟ್ ಆಗಿರ್ಲಿಲ್ಲ. ಪ್ರಪಂಚದಿಂದ ಪ್ರತ್ಯೇಕಿಸಲ್ಪಟ್ಟಿದ್ರಿಂದ ಶತ್ರುಗಳ ಬಲ ಅವರಿಗೆ ಸರಿಯಾಗಿ ನಿರ್ಣಯ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವರಿಗೆ ಶತ್ರುಗಳ ಬಲವನ್ನ ಸರಿಯಾಗಿ ನಿರ್ಣಯಿಸ್ಲಿಕ್ಕೆ ಆಗ್ಲಿಲ್ಲ. ಬ್ರಿಟಿಷರ ಪವರ್ ಅನ್ನ ಅವರಿಗೆ ಸರಿಯಾಗಿ ನಿರ್ಣಯಿಸ್ಲಿಕ್ಕೆ ಆಗ್ಲಿಲ್ಲ. ಆದ್ದರಿಂದ ಆಂಗ್ಲೋ ಬರ್ಮೀಸ್ ಯುದ್ಧವು, ನೋಡ್ರಿ, 3 ಯುದ್ಧಗಳನ್ನು ನೋಡ್ಬೇಕಾಗತ್ತೆ. 3 ಯುದ್ಧಗಳು ನಡೀತವೆ. ಆಲ್ಮೋಸ್ಟ್ ಎಲ್ಲರಲ್ಲೂ ಕೂಡ ಬರ್ಮೀಸ್ ಸೋಲ್ತಾರೆ. ಬಿಕಾಸ್ ಅವರು ಪ್ರಪಂಚದಿಂದ ಪ್ರತ್ಯೇಕಿಸಲ್ಪಟ್ಟಿದ್ರು ಮತ್ತು ಶತ್ರುಗಳ ಬಲವನ್ನ ಅವರು ಸರಿಯಾಗಿ ನಿರ್ಣಯಿಸಲಿಕ್ಕೆ ಆಗ್ಲಿಲ್ಲ. ಬ್ರಿಟಿಷರ ಪವರ್ನ ಅವರಿಗೆ ಓವರ್ಟೇಕ್ ಮಾಡಲಿಕ್ಕೆ ಆಗ್ಲಿಲ್ಲ. ಈ ಬರ್ಮಾ ಕದನಗಳು, 3 ಕದನಗಳು ಏನಾಗುತ್ತೆ, ಈ 3 ಕದನಗಳನ್ನ ಯುದ್ಧ ಮಾಡುವಂತಹ ಕಂಪ್ಲೀಟ್ ವೆಚ್ಚವನ್ನ ಭಾರತೀಯರ ಆದಾಯದಿಂದ ಅದನ್ನ ಭರಿಸಲಾಗುತ್ತೆ. ನೋಡ್ರಿ, ಕಂಪ್ಲೀಟ್ ಅವರ ಯುದ್ಧಕ್ಕೋಸ್ಕರ ನಮ್ಮ ಭಾರತದ ಆದಾಯವನ್ನ ಈ ಬ್ರಿಟಿಷರು ಬಳಸ್ತಾರೆ ಮತ್ತು ಭಾರತೀಯ ಸೈನಿಕರನ್ನ ಬರ್ಮಾ ಯುದ್ಧಕ್ಕೆ ಬಳಸ್ಕೊಳ್ಳಲಾಗುತ್ತೆ. ಸರ್, ಬೇರೆ ಯುದ್ಧಕ್ಕೆ ಬಳಸ್ಕೊಂಡಿಲ್ವಾ? ಬೇರೆ ಯುದ್ಧಕ್ಕೂ ಕೂಡ ಬಳಸ್ಕೊಂಡಿದ್ದಾರೆ. ಅತಿ ಹೆಚ್ಚಾಗಿ ಬರ್ಮಾ ಯುದ್ಧಕ್ಕೆ ಬಹಳ ಸೈನಿಕರನ್ನ ಬಳಸ್ಕೊಳ್ಳಾಯ್ತು. ಅದರಲ್ಲಿ ಹಲವಾರು ಭಾರತೀಯರು ಯುದ್ಧಕ್ಕೆ ಹೋಗ್ಲಿಕ್ಕೆ ನಿರಾಕರಿಸ್ತಾರೆ. ಅದ್ರ ಬಗ್ಗೆ ನಿಮಗೆ ಮುಂದೆ ಚರ್ಚೆ ಮಾಡ್ಕೊಳ್ತಾ ಬರ್ತೀನಿ. ಬಿಕಾಸ್ ಭಾರತೀಯರು ಸಮುದ್ರವನ್ನು ದಾಟಿ ಹೋಗುವಂತಹದ್ದು ತಪ್ಪು ಅಂತ ಬಯಸಿದ್ರು. ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಅದ್ರ ಬಗ್ಗೆ ಯುದ್ಧವಾಗಿ 1857 ದಂಗೆಯಲ್ಲಿ, ಸಿಪಾಯಿ ಮುಟಿನಿ ದಂಗೆಯಲ್ಲೂ ಕೂಡ ಇದು ಕಾಣಿಸ್ತದೆ. ಈ ವಿಚಾರ ಕಾಣುತ್ತೆ ನಿಮಗೆ. ಬರ್ಮೀಸ್ ಕದನದಲ್ಲಿ ಸಮುದ್ರವನ್ನು ದಾಟಿ ಹೋಗುವಂತಹದ್ದು ನಮಗೆ ಅದು ಸರಿಯಲ್ಲ, ಒಳ್ಳೇದಲ್ಲ ಅಂತ ಬಯಸಿದ್ರು ಅವರು. ನಮ್ಮ ಜಾತಿ ಕಳ್ಕೊಂಡಂಗೆ, ನಮ್ಮ ಧರ್ಮವನ್ನ ಕಳ್ಕೊಂಡಂಗೆ ಅಂತ ಅವ್ರು ಬಯಸಿದ್ರು. ಇವೆಲ್ಲ ಕಾರಣದಲ್ಲೂ ಕೂಡ ಭಾರತೀಯರು ಬ್ರಿಟಿಷರ ವಿರುದ್ಧವಾಗಿ ದಂಗೆಯನ್ನು ಹೇಳ್ತಾರೆ. ಅದ್ರ ಬಗ್ಗೆ ನಿಮಗೆ ಮುಂದೆ ಚರ್ಚೆ ಮಾಡ್ಕೊಳ್ತಾ ಬರ್ತೀನಿ. ಭಾರತೀಯರು ಕೂಡ ಹಲವಾರು ಸೈನಿಕರು ಬರ್ಮೀಸ್ಗೆ ಹೋಗಿ ಯುದ್ಧವನ್ನ ಮಾಡಲಿಕ್ಕೆ ನಿರಾಕರಿಸ್ತಾರೆ. ಮತ್ತೆ ತುಂಬಾ ತಾರತಮ್ಯಗಳನ್ನ ಮಾಡ್ತಾರೆ. ಬ್ರಿಟಿಷ್ ಸೈನಿಕರಿಗೆ ಕುದುರೆಗಳನ್ನ ಕೊಟ್ಟು ಕಳಿಸ್ತಾರೆ ಅವರ ವೆಪನ್ಸ್ಗಳನ್ನ ತಗೊಂಡು ಹೋಗ್ಲಿಕ್ಕೆ. ಅದು ಭಾರತೀಯರೆಲ್ಲರೂ ಕೂಡ ನಡ್ಕೊಂಡು ಹೋಗ್ಬೇಕಿತ್ತು. ಯುದ್ಧಗಳಲ್ಲಿ ಬಹಳ ಕಷ್ಟ ಇತ್ತು. ಅಲ್ಲೂ ಕೂಡ ತಾರತಮ್ಯ ನೋಡ್ರಿ. ಬ್ರಿಟಿಷರಿಗೋಸ್ಕರ ಬರ್ಮಾ ಯುದ್ಧವನ್ನ ಮಾಡ್ತಾ ಇದೀವಿ, ಭಾರತೀಯ ಸೈನಿಕರು ಯುದ್ಧವನ್ನ ಮಾಡ್ತಿದ್ದಾರೆ. ಅದರಲ್ಲಿ ಬ್ರಿಟಿಷ್ ಸೈನಿಕರಿಗೆ ಹೈ ಫೆಸಿಲಿಟಿ ಜಾಸ್ತಿ, ಭಾರತೀಯ ಸೈನಿಕರಿಗೆ ಬಹಳ ಕೀಳು ಮಟ್ಟದ ಪರಿಸ್ಥಿತಿಗಳನ್ನ ಕೊಡಲಾಯ್ತು. ಅಲ್ಲೂ ಕೂಡ ನೋಡ್ರಿ, ಅವ್ರಿಗೋಸ್ಕರ ಯುದ್ಧ ಮಾಡಿದ್ರು ಕೂಡ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅವರು. ಇವನ್ ವರ್ಲ್ಡ್ ವಾರ್ಗಳಲ್ಲೂ ಕೂಡ ಭಾರತದ ಸೈನಿಕರು ವರ್ಲ್ಡ್ ವಾರ್ನಲ್ಲಿ ಇಂಗ್ಲೆಂಡ್ ಪರವಾಗಿ ಭಾಗವಹಿಸಿದ್ರು. ಮೊದಲನೇ ಯುದ್ಧದಲ್ಲಿ ಆಗಿರ್ಬೋದು, ಎರಡನೇ ಯುದ್ಧದಲ್ಲಿ ಆಗಿರ್ಬೋದು. ಆದ್ರೂ ಕೂಡ ಅಲ್ಲೂ ಕೂಡ ಭಾರತೀಯರನ್ನ ಬಹಳ ನೀಚವಾಗಿ, ತುಚ್ಛವಾಗಿ ನೋಡ್ಕೊಳ್ಳಲಾಯ್ತು. ಅದ್ರ ಬಗ್ಗೆ ನೋಡ್ಕೊಳ್ತಾವ ಮುಂದೆ. ಮೊದಲ ಆಂಗ್ಲೋ ಬರ್ಮಾ ಯುದ್ಧ ಆಗುತ್ತೆ 1824 26ರಲ್ಲಿ. ಬರ್ಮಾ ಈ ಕಡೆ ಬ್ರಿಟಿಷರು ಲಾರ್ಡ್ ಹಮನ್ಸ್ಟ್ರೀಟ್ ಅವ್ರ್ತಾರೆ. ಈಸಿಯಾಗಿ ಬ್ರಿಟಿಷರು ಬರ್ಮಾವನ್ನ ಸೋಲಿಸ್ತಾರೆ. ಯಾಂದಾಬೋ ಒಪ್ಪಂದವನ್ನ ಮಾಡಿಕೊಳ್ಳಲಾಗುತ್ತೆ. 1826ರಲ್ಲಿ ಯಾಂದಾಬೋ ಒಪ್ಪಂದವನ್ನ ಮಾಡಿಕೊಳ್ಳಲಾಗುತ್ತೆ.
ಈ ಒಪ್ಪಂದದ ಪ್ರಕಾರ ರಂಗೂನ್ ಬ್ರಿಟಿಷರ ವಶವಾಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಇಂಗ್ಲಿಷ್ ವರ್ತಕರಿಗೆ ಇವರ ಒಂದು ವ್ಯಾಪಾರದ ನೀತಿ ನೋಡ್ರಿ, ವ್ಯಾಪಾರದ ಒಂದು ಹಿತಾಸಕ್ತಿ ನೋಡಿ ಹೆಂಗಿದೆ. ಇಂಗ್ಲಿಷ್ ವರ್ತಕರಿಗೆ ಬರ್ಮಾದಲ್ಲಿ ನೆಲೆಸಿ ವ್ಯಾಪಾರ ಮಾಡುವಂತಹ ಅವಕಾಶ ಈ ಒಂದು ಒಪ್ಪಂದದ ಮುಖಾಂತರವಾಗಿ ದೊರಕುತ್ತೆ. ಯಾಂದಾಬು ಒಪ್ಪಂದದ ಮುಖಾಂತರವಾಗಿ ಇಂಗ್ಲಿಷ್ ವರ್ತಕರಿಗೆ ಬರ್ಮಾದಲ್ಲಿ ನೆಲೆಸಿ ವ್ಯಾಪಾರ ಮಾಡುವಂತಹ ಅವಕಾಶ ದೊರಕಿದೆ. ನೋಡ್ರಿ, ಮುಂದೆ ಕಂಪ್ಲೀಟ್ ಬರ್ಮಾ ಇವ್ರ ಕಂಟ್ರೋಲ್ ಸಿಗ್ತಾ ಹೋಗುತ್ತೆ. ರಂಗೂನ್ ಇವ್ರ ವಶದಲ್ಲೇ ಇರುತ್ತೆ, ಬ್ರಿಟಿಷರ ವಶವಾಗುತ್ತೆ. ಅಲ್ಲಿ ಜೈಲ್ ಇರುತ್ತೆ. ಹಲವಾರು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರಗಳನ್ನ ರಂಗೂನ್ಗೆ ಗಡಿಪಾರು ಮಾಡಲಾಗುತ್ತೆ, ಅಲ್ಲಿ ಜೈಲಿಗೆ ಹಾಕಲಾಗುತ್ತೆ. ಅಲ್ಲಿಗೆ ಗಡಿಪಾರು ಮಾಡಿಬಿಟ್ಟು, ಯಾಕೆಂದ್ರೆ ಬಹಳ ದಟ್ಟವಾದ ಕಾಡದು. ಈಶಾನ್ಯ ರಾಜ್ಯಗಳಿಂದ ಮಯನ್ಮಾರ್ಗೆ ಹೋಗ್ಬೇಕಂತಂದ್ರೆ ಬಹಳ ದಟ್ಟವಾದ ಕಾಡು, ಅಲ್ಲಿಂದ ತಪ್ಪಿಸ್ಕೊಂಡು ಬರೋದು ಅಸಾಧ್ಯ ಅಂತೇಳಿ ರಂಗೂನ್ಗೆ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರಗಳನ್ನ ತೆಗೆದುಕೊಂಡು ಹಾಕಲಾಗ್ತಾ ಇತ್ತು. ಮತ್ತೆ ಇನ್ನೊಂದು ಅಂಡಮಾನ್ ಜೈಲಿಗೆ, ಅಲ್ಲೂ ಕೂಡ ಹಲವಾರು ಸ್ವತಂತ್ರ ಹೋರಾಟಗಾರಗಳನ್ನ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಬಿಕಾಸ್ ಅದು ದ್ವೀಪ, ಅಂಡಮಾನ್ ನಿಕೋಬಾರ್ ದ್ವೀಪ ಆಗಿದ್ರಿಂದ ಅದನ್ನ ದಾಟಿಕೊಂಡು, ಎಲ್ಲ ಕಡೆ ಸಮುದ್ರ ಇದೆ, ದ್ವೀಪ ಅದು, ಅದರಿಂದ ಅಲ್ಲಿಂದ ದಾಟ್ಕೊಂಡು ಹೋಗ್ಲಿಕ್ಕೆ ಯಾರ ಕೈಗೂ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಮುಖ್ಯವಾಗಿ ವೀರ್ ಸಾವರ್ಕರ್ ಜೈಲ್ ಅಂತ ಕರಿತೀವಿ, ಅಲ್ಲಿ ಹಲವಾರು ಸ್ವತಂತ್ರ ಹೋರಾಟಗಾರಗಳನ್ನ ಇಡಲಾಗ್ತಿತ್ತು ಅಲ್ಲಿ. ಮತ್ತೆ ಇಲ್ಲಿ ಬರ್ಮಾದಲ್ಲೂ ಕೂಡ ಹಲವಾರು ಸ್ವತಂತ್ರ ಹೋರಾಟಗಾರಗಳನ್ನ ಅಲ್ಲಿ ಗಡಿಪಾರು ಮಾಡಲಾಗ್ತಾ ಇತ್ತು. ಇವ್ರ ಕಂಟ್ರೋಲ್ ಸಿಗ್ತಲ್ಲ ಬರ್ಮಾ. ಇಂಗ್ಲಿಷ್ ವರ್ತಕರಿಗೆ ಬರ್ಮಾದಲ್ಲಿ ನೆಲೆಸಿ ವ್ಯಾಪಾರ ಮಾಡುವಂತಹ ಅವಕಾಶ ದೊರಕುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಈ ಇಂಗ್ಲಿಷ್ ವರ್ತಕರಿಗೆ ಮತ್ತು ಲೋಕಲ್ ಬರ್ಮೀಸ್ ವರ್ತಕರಿಗೆ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಈ ಒಂದು ಜಗಳದಲ್ಲೇ ಇನ್ನೊಂದು ಯುದ್ಧ ನಡೆಯುತ್ತೆ, ಸೆಕೆಂಡ್ ಆಂಗ್ಲೋ ಬರ್ಮಾ ವಾರ್. ಈ ರೀತಿಯಾಗಿ ಅಂದ್ರೆ ವ್ಯಾಪಾರದ ಹಿತಾಸಕ್ತಿಗೋಸ್ಕರ ಮುಂದೆ ಯುದ್ಧಗಳು ನಡೀತಾ ಹೋಗ್ತವೆ. ನನಗ್ ಬೇಕು, ನನಗ್ ಬೇಕು, ನನಗ್ ಬೇಕು. ನೋಡ್ರಿ, ಇಂಗ್ಲಿಷರಿಗೆ ಎಷ್ಟು ದುರಾಸೆ ಅಂದ್ರೆ ಇಡೀ ಭಾರತವನ್ನ ಲೂಟಿ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಈಗ ಅವ್ರಿಗೆಲ್ಲ ಎಲ್ಲ ಅಕ್ಕಪಕ್ಕ ದೇಶಗಳು ಕೂಡ ಅವ್ರ ಕಂಡು ಸಿಕ್ಬಿಟ್ಟಿವೆ ಅಲ್ರಿ. ಎಲ್ಲವೂ ಕೂಡ ಅವರ ಅಧಿಕಾರವನ್ನು ಒಪ್ಕೊಂಡಿದ್ದಾರೆ. ಆದರೂ ಕೂಡ ಇವ್ರಿಗೆ ಇನ್ನೂ ತೋರ್ಸ್ಬೇಕನ್ನೋ ಒಂದು ಮೈಂಡ್ ಸೆಟ್ ವ್ಯಾಪಾರ ವರ್ತಕರಿಗೆ. ಯಾಂದಾಬು ಒಪ್ಪಂದದಲ್ಲಿ ಏನಾಯ್ತು ನೋಡಿ, ಬರ್ಮಾ ಸರ್ಕಾರ ಒಪ್ಕೊಳ್ಳುತ್ತೆ. ಯಾವುದಕ್ಕೆ? ಯುದ್ಧ ಪರಿಹಾರವಾಗಿ 1 ಕೋಟಿ ರೂಪಾಯಿ ಪಾವತಿ ಮಾಡ್ಲಿಕ್ಕೆ ಒಪ್ಕೊಳ್ಳುತ್ತೆ. 1 ಕೋಟಿ ಯುದ್ಧ ಪರಿಹಾರವಾಗಿ 1 ಕೋಟಿ ಕೊಡಬೇಕು. ಅಸ್ಸಾಂ ಮತ್ತು ಜೈಂತಿಯ ಏನ್ ನೀವು ನಮ್ದು ಅಂತ ಕ್ಲೈಮ್ ಮಾಡ್ತಾ ಇದ್ದೀರಾ, ಅದನ್ನ ಬಿಡಬೇಕು. ಎಲ್ಲಾ ಕ್ಲೈಮ್ಸ್ ಗಳನ್ನ ಬಿಡ್ಬೇಕು. ನೀವು ಯಾವುದೇ ಕಾರಣಕ್ಕೂ ಅಸ್ಸಾಂ ನಮ್ದು, ಮಣಿಪುರ ನಮ್ದು ಅಂತೇಳಿ ನೀವು ಕೇಳೋಂಗಿಲ್ಲ. ಜೈಂತಿಯ ನಮ್ದು ಅಂತ ಕೇಳೋಂಗಿಲ್ಲ. ಇನ್ನೊಂದು, ಮಣಿಪುರವನ್ನ ನಿಮ್ದು ಅಂತ ಒಪ್ಕೊಳ್ಳೋಂಗಿಲ್ಲ. ಮಣಿಪುರವನ್ನ ಇಂಡಿಪೆಂಡೆಂಟ್ ರಾಜ್ಯ ಅಂತ ನೀವು ಗುರುತು ಮಾಡಬೇಕು ಅಂತೇಳಿ ಈ ಒಪ್ಪಂದದ ಪ್ರಕಾರವಾಗಿ ಆಗುತ್ತೆ. ಇನ್ನೊಂದು, ಬ್ರಿಟನ್ ನೊಂದಿಗೆ ವಾಣಿಜ್ಯ ಒಪ್ಪಂದಕ್ಕೆ ಮಾತುಕತೆ ನಡೆಸಲಿಕ್ಕೆ ನೀವು ರೆಡಿ ಇರಬೇಕು. ಮತ್ತು ಬ್ರಿಟಿಷ್ ರೆಸಿಡೆಂಟ್ ಅನ್ನ ಅವಾದಲ್ಲಿ ಇಡ್ಲಿಕ್ಕೆ ಮತ್ತೆ ನೀವು ಕೂಡ ನಮ್ಮ ಬರ್ಮೀಸ್ ಎನ್ವೈ ಕೂಡ ಕಲ್ಕತ್ತಾದಲ್ಲಿ ಇಡಬಹುದು, ರಾಯಭಾರಿಯನ್ನು ಇಡಬಹುದು ಅಂತೇಳಿ ಒಪ್ಪಂದ ಆಗುತ್ತೆ. ನಾವು ಬಂದು ನಿಮ್ಮ ಹತ್ರ ಇಡ್ತೀವಿ ರಾಯಭಾರಿಗಳನ್ನ, ನೀವು ನಮ್ಮ ಹತ್ರ ಬರ್ಬೋದು ಅಂತ ಹೇಳಿ ಹಿಂಗೆ ಈ ರೀತಿಯಾಗಿ ಹೇಳುತ್ತೆ. ಯಾಂದಾಬು ಒಪ್ಪಂದ ಹೇಳುತ್ತೆ ಪರಿಹಾರವಾಗಿ 1 ಕೋಟಿ ರೂಪಾಯಿ ಕೊಡಬೇಕು. ಅಸ್ಸಾಮನ್ನ ಜೈಂತಿಯವನ್ನ ಯಾವುದೇ ಕಾರಣಕ್ಕೂ ನೀವು ನಮ್ದು ಅಂತ ಕ್ಲೈಮ್ ಮಾಡಂಗಿಲ್ಲ. ಮಣಿಪುರವನ್ನ ಇಂಡಿಪೆಂಡೆಂಟ್ ಸ್ಟೇಟ್ ಅಂತ ನೀವು ಅನೌನ್ಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಮ್ದು ಅಂತ ನೀವು ಕ್ಲೈಮ್ ಮಾಡಂಗಿಲ್ಲ ಅಂತೇಳಿ ಬ್ರಿಟಿಷ್ ಭಾರತಕ್ಕೆ ಅಸ್ಸಾಂ, ಜೈಂತಿಯ ಮತ್ತು ಮಣಿಪುರವನ್ನ ಬ್ರಿಟಿಷ್ ಭಾರತಕ್ಕೆ ಸೇರಿಸಿಕೊಳ್ಳಲಾಗುತ್ತೆ. ಈ ಒಂದು ಟ್ರೀಟಿ ಒಪ್ಪಂದದ ಮೂಲಕ ಬ್ರಿಟಿಷರು ಬರ್ಮಾದ ಹೆಚ್ಚಿನ ಕರಾವಳಿಯನ್ನ, ಕೋಸ್ಟ್ ಲೈನ್ ಅನ್ನ ವಂಚಿತಗೊಳಿಸ್ತಾರೆ ಮತ್ತು ಭವಿಷ್ಯದ ವಿಸ್ತರಣೆಗಾಗಿ ಬರ್ಮಾದಲ್ಲಿ ದೃಢವಾದ ನೆಲೆಯನ್ನು ಅವರು ಪಡಿತಾರೆ. ಅಲ್ಲಿ ಇನ್ನು ಎಕ್ಸ್ಪ್ಲಾಟೇಷನ್, ವ್ಯಾಪಾರ ವಾಣಿಜ್ಯದಲ್ಲಿ ಎಕ್ಸ್ಪ್ಲಾಟೇಷನ್ ಮಾಡಲಿಕ್ಕೆ ಕರಾವಳಿಯನ್ನ ಅವರು ಇನ್ನೇನು ಆಲ್ಮೋಸ್ಟ್ ಕಂಟ್ರೋಲ್ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಅವ್ರದ್ದೇ ಅಧಿಕಾರವನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಆಫ್ಟರ್ ಮೊದಲ ಆಂಗ್ಲೋ ಬರ್ಮಾ ಯುದ್ಧದ ನಂತರ ಏನಾಯ್ತು, ಯಾಂದಾಬು ಒಪ್ಪಂದದಲ್ಲಿ ವ್ಯಾಪಾರ ವಾಣಿಜ್ಯಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಕ್ಲಾರಿಟಿ ಕೊಟ್ಟಿರಲಿಲ್ಲ. ಈ ಬ್ರಿಟಿಷ್ ವ್ಯಾಪಾರಿಗಳು ಯಾವ ರೀತಿಯಾಗಿ ವರ್ತನೆ ಮಾಡ್ತಿದ್ರಪ್ಪ ಅಂತಂದ್ರೆ, ಅವ್ರು ಏನೇನಕ್ಕೆ ವ್ಯಾಪಾರ ವಾಣಿಜ್ಯಕ್ಕೆ ಹೋಗ್ತಾರಲ್ಲ ಅವೆಲ್ಲವೂ ಕೂಡ ಅವ್ರು ಏಕಸ್ವಾಮ್ಯ ಇರಬೇಕು. ಯಾರು ಬಂದು ಅವ್ರಿಗೆ ಕಾಂಪಿಟೇಟರ್ಸ್ ಇರಬಾರ್ದು, ಆ ಮಟ್ಟದ ಮೈಂಡ್ ಸೆಟ್ ಇತ್ತು ಅವರಿಗೆ. ಇವರು ಹೋದಾಗ ಆ ಲೋಕಲ್ ಬರ್ಮೀಸ್ ವರ್ತಕರೇನಾದ್ರು ಬಂದು ಅವರು ವ್ಯಾಪಾರವನ್ನ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ಕಾಂಪಿಟೇಷನ್. ಅದಕ್ಕೆ ಅವ್ರನ್ನ ಡಿಫ್ರೆಂಟ್ ಆಗಿ ನೋಡೋದು. ಅದಕ್ಕೆ ಏನ್ ಮಾಡ್ತಿದ್ರು, ಈ ಯಾಂದಾಬು ಒಪ್ಪಂದದಲ್ಲಿ ಸರಿಯಾದಂತಹ ಒಂದು ಕ್ಲಾರಿಟಿ ಇಲ್ಲದ್ರಿಂದ ಅಲ್ಲಿನ ಲೋಕಲ್ ವರ್ತಕರು ಬ್ರಿಟಿಷ್ ವರ್ತಕರಿಗೆ ಕಿರುಕುಳ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರು. ಇವರ ಮೈಂಡ್ ಸೆಟ್ ಅನ್ನು ನೋಡಿ
ಬಟ್ ಅವರು ತಮ್ಮ ನೆಲದಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ಯಾರನ್ನು ಕೇಳಬೇಕು? ಬ್ರಿಟಿಷ್ ವರ್ತಕರಿಗೆ ಕಿರುಕುಳವನ್ನ ಕೊಡಲಾರಂಭಿಸಿದ್ರು. ಇದು ಬ್ರಿಟಿಷ್ ಮತ್ತು ಬರ್ಮಾ ವ್ಯಾಪಾರಿಗಳ ಮಧ್ಯೆ ಕಿತ್ತಾಟಕ್ಕೆ ಕಾರಣ ಆಗುತ್ತೆ. ಕಿತ್ತಾಟ ಇಬ್ರು ಮಧ್ಯೆನು, ನಮಗ್ ಬೇಕು. ಬರ್ಮಾ ವ್ಯಾಪಾರಿಗಳು ಪಾಪ ಬೇರೆ ಆಪ್ಷನ್ ಇಲ್ಲ, ಅವರು ತಮ್ಮ ನೆಲದಲ್ಲಿ ವ್ಯಾಪಾರ ಮಾಡ್ಕೊಳ್ತಾರೆ. ಬ್ರಿಟಿಷರು ಹಂಗಲ್ಲ, ನಮ್ದೇ ನಡಿಬೇಕು, ನಾವೇಳಿದ್ದೇ ಆಗ್ಬೇಕು ಅಂತ ಹೋಗೋದು. ಇಬ್ಬರು ಮಧ್ಯೆನೂ ಜಗಳ ಆಗ್ತಿತ್ತು. ಇಬ್ಬರು ವ್ಯಾಪಾರಿಗಳ ಮಧ್ಯೆ ಕಿತ್ತಾಟ ಆಗ್ತಾ ಇತ್ತು. ಎರಡನೇ ಆಂಗ್ಲೋ ಬರ್ಮೀಸ್ ಕದನ ಏನು ಸ್ಟಾರ್ಟ್ ಆಯ್ತು, ಇದು ಈ ಕಿತ್ತಾಟದಿಂದಲೇ ಸ್ಟಾರ್ಟ್ ಆಗಿದ್ದು. ವ್ಯಾಪಾರದ ಕಿತ್ತಾಟದಿಂದಲೇ ಈ ಒಂದು ಕದನ ಸ್ಟಾರ್ಟ್ ಆಗತ್ತೆ. ಬ್ರಿಟಿಷ್ ವ್ಯಾಪಾರಿಗಳು ಈಗ ವ್ಯಾಪಾರಕ್ಕೆ ಸೌಲಭ್ಯಗಳ ಕೊರತೆ ಇದೆ, ರಂಗೂನ್ನಲ್ಲಿ ಬರ್ಮೀಸ್ ಅಧಿಕಾರಿಗಳಿಂದ ದಬ್ಬಾಳಿಕೆಯ ವರ್ತನೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬ್ರಿಟಿಷ್ ಭಾರತಕ್ಕೆ ಕಂಪ್ಲೇಂಟ್ ಮಾಡ್ತಾರೆ, ದೂರು ನೀಡಲು ಪ್ರಾರಂಭ ಮಾಡ್ತಾರೆ. ನಮಗೆ ಬಹಳ ಕಷ್ಟ ಆಗ್ತಿದೆ, ಅಲ್ಲಿ ನಮಗೆ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ, ಮತ್ತೆ ಅಲ್ಲಿ ಅಧಿಕಾರಿಗಳಿಂದ ದಬ್ಬಾಳಿಕೆ ಆಗ್ತಿದೆ ನಮಗೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಭಾರತಕ್ಕೆ. ನಿಜವಾದ ಸಂಗತಿ ಏನಪ್ಪಾ ಅಂತಂದ್ರೆ, ಅಲ್ಲಿ ನಿಜವಾಗಿ ಏನಾಗಿತ್ತಪ್ಪ ಅಂತಂದ್ರೆ, ಬ್ರಿಟಿಷ್ ಸಾಮ್ರಾಜ್ಯಶಾಹಿಯು ಅದರ ಉತ್ತುಂಗದಲ್ಲಿತ್ತು ಮತ್ತು ಬ್ರಿಟಿಷರು ತಮ್ಮನ್ನ ತಾವು ಶ್ರೇಷ್ಠ ಜನರು ಅಂತ ನಂಬಿದ್ರು. ನಮಗೆ ಯಾವುದೇ ಕಾಂಪಿಟೇಟರ್ಸ್ ಇರಬಾರ್ದು, ನಾವ್ ಹೇಳ್ದಂಗೆ ನಡಿಬೇಕು. ಇಲ್ಲಿ ಈ ಕಡೆ ರಂಗೂನಲ್ಲಿ ನಾವ್ ಹೇಳಿದ್ ಮತ್ತೆ ಯಾರು ಕೇಳ್ತಾ ಇಲ್ಲ, ಬರ್ಮಾದಲ್ಲಿ ಆದ್ರಿಂದ ಅಂತೇಳಿ ಈ ತರ ಜಗಳ ಅವತ್ತು ಆ ತರ ಮೈಂಡ್ ಸೆಟ್ ಅವರು, ನಾವ್ ಹೇಳಿದಂಗೆ ಕೇಳಬೇಕು ಅನ್ನೋ ಮೈಂಡ್ ಸೆಟ್ ಇತ್ತು. ಪಾಪ ಅಲ್ಲಿನ ಲೋಕಲ್ ವ್ಯಾಪಾರಿಗಳು ಸ್ವಲ್ಪ ಇವ್ರ ವಿರುದ್ಧವಾಗಿ ದಂಗೆ ಎದ್ರು. ಯಾಕೆಂತಂದ್ರೆ ಅವ್ರಿಗೆ ವ್ಯಾಪಾರ ಆಗ್ತಾ ಇರ್ಲಿಲ್ಲ, ಇವ್ರಿಗೆ ಬಿಟ್ಕೊಟ್ರೆ ಅವ್ರಿಗೆ ವ್ಯಾಪಾರ ಆಗ್ತಾ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಜಗಳ ನಡೀತಾನೆ ಇತ್ತು. ಬ್ರಿಟಿಷರು ಹಂಗಲ್ಲ, ನಮ್ದೇ ನಡಿಬೇಕು ಅನ್ನೋ ಮೈಂಡ್ ಸೆಟ್. ಈ ಒಂದು ಕಿತ್ತಾಟ ಆಗ್ತಾ ಇತ್ತು. ಈ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಬ್ರಿಟಿಷ್ ಭಾರತಕ್ಕೆ ಕಂಪ್ಲೇಂಟ್ ಮಾಡ್ತಾರೆ ವ್ಯಾಪಾರಿಗಳು. ಆಗ ಇದ್ದಂಥವನು ಭಾರತದಲ್ಲಿ ಲಾರ್ಡ್ ಡಾಲೌಸಿ, ಬಹಳ ಎಕ್ಸ್ಪಾನ್ಷನಿಸ್ಟ್, ಸ್ವಾರ್ಥ ಮನುಷ್ಯ, ಅಗ್ರೆಸಿವ್ ವ್ಯಕ್ತಿ, ಬಹಳ ಆಕ್ರಮಣಕಾರಿ ವ್ಯಕ್ತಿ. ಇವನ್ ಟೈಮಲ್ಲಿ ಇದನ್ನ ಗಮನಿಸ್ತಾನೆ. ಇವನ್ ಹೇಳ್ತಾ ನೋಡ್ರಿ, ಇವನೊಂದು ಹೇಳಿಕೆ ನೋಡ್ರಿ, ಈ ವರ್ತಕರಿಗೆ ಸಂಬಂಧಪಟ್ಟ ಜಗಳ ಏನಾಗ್ತಾ ಇರುತ್ತೆ, ಅಲ್ಲಿ ಬರ್ಮೀಸ್ ವರ್ತಕರು ಮತ್ತು ಬ್ರಿಟಿಷ್ ವರ್ತಕರ ಮಧ್ಯೆ ಏನು ಜಗಳ ಆಗ್ತಾ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಲಾರ್ಡ್ ಡಾಲೌಸಿ ಒಂದು ಹೇಳಿಕೆನ ಕೊಡ್ತಾನೆ ನೋಡ್ರಿ. ಅದರಲ್ಲೇ ಗೊತ್ತಾಗುತ್ತೆ ಇವ್ರದ್ದು ಮೈಂಡ್ ಸೆಟ್ ಹೆಂಗಿದೆ ಅಂತೇಳಿ, ಸ್ವಾರ್ಥ ಹೆಂಗಿದೆ ಅಂತ ಗೊತ್ತಾಗುತ್ತೆ ನೋಡ್ರಿ. ಇವನು ಹೇಳ್ತಾನೆ, ಬ್ರಿಟಿಷ್ ಮರ್ಚೆಂಟ್ಸ್ ಹ್ಯಾಡ್ ಬಿಗನ್ ಟು ಬಿಲೀವ್ ದಟ್ ದೇ ಹ್ಯಾಡ್ ಎ ಡಿವೈನ್ ರೈಟ್ ಟು ಫೋರ್ಸ್ ದೇರ್ ಟ್ರೇಡ್ ಅಪಾನ್ ದರ್ಸ್. ನೋಡ್ರಿ, ಇವೆಲ್ಲರದು ಮೈಂಡ್ ಸೆಟ್ ಹೆಂಗಿತ್ತಪ್ಪ ಅಂತಂದ್ರೆ, ಬ್ರಿಟಿಷರದು ತಮ್ಮ ವ್ಯಾಪಾರವನ್ನ ಇತರರ ಮೇಲೆ ಒತ್ತಾಯಿಸಲು ದೈವಿಕ ಹಕ್ಕಿದೆ ಅಂತ ಅವ್ರು ನಂಬಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದನ್ನು ಎಲ್ಲರೂ ನಂಬಲಿಕ್ಕೆ, ಇವನ್ ಇನ್ಕ್ಲೂಡಿಂಗ್ ಡಾಲೌಸಿ. ಇಂತಹ ಮೈಂಡ್ ಸೆಟ್ ಇತ್ತು. ನಾವು ನಮ್ಮ ವ್ಯಾಪಾರವನ್ನ ಇತರರ ಮೇಲೆ ಒತ್ತಾಯಿಸ್ಲಿಕ್ಕೆ, ಬೇರೆಯವ್ರ ಮೇಲೆ ದಾಳಿ ಮಾಡಿ ಅವ್ರನ್ನ ಕುಂದಿಸ್ಲಿಕ್ಕೆ ನಮಗೆ ದೈವಿಕ ಹಕ್ಕಿದೆ, ಡಿವೈನ್ ರೈಟ್ ಇದೆ ಅಂತ ಹೇಳ್ತಾರೆ. ಬೇರೆಯವ್ರನ್ನ ಫೋರ್ಸ್ ಮಾಡಿ ಅವರ ವ್ಯಾಪಾರವನ್ನ ಹತ್ತಿಕ್ಕಿ ನಾವು ಬೆಳಿಲಿಕ್ಕೆ ನಮಗೆ ದೈವಿಕ ಹಕ್ಕಿದೆ ಅಂತೇಳಿ ಅವ್ರು ಹೇಳ್ತಾರೆ. ಇದೇ ಮೈಂಡ್ ಸೆಟ್ ಇಂದಲೇ ಭಾರತದ ಕಂಪ್ಲೀಟ್ ವ್ಯಾಪಾರವನ್ನ ಇವರು ಬರಕ್ಕಿಂತ ಮುಂಚೆ ಇಡೀ ಭಾರತ ನಂಬರ್ 1 ಎಕ್ಸ್ಪೋರ್ಟ್ ದೇಶವಾಗಿತ್ತು. GDP-ಯಲ್ಲೂ ಕೂಡ ನಂಬರ್ 1 ಆಗಿತ್ತು. ಇಡೀ ಪ್ರಪಂಚದಲ್ಲಿಯೇ ಭಾರತ ಶ್ರೀಮಂತ ದೇಶವಾಗಿತ್ತು. ಆದರೆ ಕೇವಲ 200 ವರ್ಷಗಳಲ್ಲಿ ಭಾರತದ ವ್ಯಾಪಾರವನ್ನ, ಭಾರತದ ಇಂಡಸ್ಟ್ರಿಯನ್ನ ಕಂಪ್ಲೀಟ್ ಆಗಿ ನಾಶ ಮಾಡಿ, ಕಂಪ್ಲೀಟ್ ಭಾರತವನ್ನ ದೋಚಿ, ಭಾರತದನ್ನ ಬಡತನದ ಕೂಪಕ್ಕೆ ತಳ್ಳಿ, ಭಾರತವನ್ನ ಬಡದೇಶ ಎಂದು ಹೇಳಿ, ಅದರ ಬಡದೇಶ ಎನ್ನುವಂತ ಒಂದು ಪಟ್ಟವನ್ನ ಕೊಟ್ಟು ದೇಶವನ್ನ ಲೂಟಿ ಮಾಡಿಕೊಂಡು ಹೋದಂತಹ ದೊಡ್ಡ ಸ್ವಾರ್ಥಿಗಳು ಬ್ರಿಟಿಷರು. ಹೌದು, ಇವರು ಅಧಿಕಾರವನ್ನು ವಹಿಸ್ಕೊಳ್ಳೋಕ್ಕಿಂತ ಮುಂಚೆ ಭಾರತ ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ಶ್ರೀಮಂತವಾಗಿರುವಂತಹ ದೇಶವಾಗಿತ್ತು. ಹೌದು, ಕೇವಲ 200 ವರ್ಷಗಳಲ್ಲಿ ಭಾರತವನ್ನ ಅತ್ಯಂತ ಕಡು ಬಡ ದೇಶಗಳ ಪಟ್ಟಿಗೆ ಸೇರಿಸಿದ್ರು ಈ ಬ್ರಿಟಿಷರು. ವ್ಯಾಪಾರದಲ್ಲಿ ಕಂಪ್ಲೀಟ್ ಭಾರತವನ್ನ ಹೆಂಗ್ ಬೇಕಂಗ್ ಯೂಸ್ ಮಾಡ್ಕೊಂಡ್ರು. ವ್ಯಾಪಾರಿಗಳನ್ನ ವ್ಯಾಪಾರ ಮಾಡಕ್ ಬಿಡ್ತಾ ಇರ್ಲಿಲ್ಲ, ಇಂಡಸ್ಟ್ರಿಗಳನ್ನ ಬೆಳಿಲಿಕ್ಕೆ ಬಿಡ್ಲಿಲ್ಲ. ಅವ್ರದ್ದು ನಡಿಬೇಕು, ಅವ್ರದಕ್ಕೋಸ್ಕರ ಯಾರನ್ನ ಬೇಕಾದ್ರೂ ತುಳಿತಾರೆ, ಆ ಮಟ್ಟಕ್ಕೆ ಅವ್ರು ನಡೆದ್ರು. ಆ ಹೊತ್ತಿಗೆ ಆಕ್ರಮಣಕಾರಿ ಅವರೇನು ದೈವಿಕ ಹಕ್ಕಿನಿಂದ ನಂಬಿದ್ರು, ಆ ಹೊತ್ತಿಗೆ ಆಕ್ರಮಣಕಾರಿ ಲಾರ್ಡ್ ಡಾಲೌಸಿ ಭಾರತದ ಗವರ್ನರ್ ಜನರಲ್ ಆಗಿದ್ದ ಅವನಾದ. ಆಗ ಇದೇ ವಿಚಾರಕ್ಕೆ 2ನೇ ಆಂಗ್ಲೋ ಬರ್ಮಾ ಯುದ್ಧ ಸ್ಟಾರ್ಟ್ ಆಗುತ್ತೆ, ವ್ಯಾಪಾರದ ವಿಚಾರಕ್ಕೋಸ್ಕರ. ಒಂದು ಕಡೆ ಬರ್ಮಾ, ಇನ್ನೊಂದು ಕಡೆ ಬ್ರಿಟಿಷರ್ ಲಾರ್ಡ್ ಡಾಲೌಸಿ.
ಇದರ ರಿಸಲ್ಟ್ ಏನಪ್ಪಾ ಅಂದ್ರೆ ಈಸಿಯಾಗಿ ಬ್ರಿಟಿಷರು ಸೋಲಿಸ್ತಾರೆ. ಬರ್ಮಾ ಅಂತಹ ಸ್ಟ್ಯಾಂಡರ್ಡ್ ಆರ್ಮಿ ಇಲ್ಲ ಅವ್ರ ಹತ್ರ. ರಂಗೂನ್ ಅನ್ನ ತಕ್ಷಣ ವಶಪಡಿಸಿಕೊಳ್ಳಲಾಯಿತು. ನಂತರ ಇತರ ಪ್ರಮುಖ ಪಟ್ಟಣಗಳು ಕೂಡ ಬ್ರಿಟಿಷರ ವಶವಾಗ್ತವೆ. ಕಾನ್ಸಿಕ್ವೆಂಟ್ಲಿ ಪರಿಣಾಮವಾಗಿ ದೇರ್ ವರ್ ನೋ ಅಫಿಷಿಯಲ್ ನೆಗೋಸಿಯೇಷನ್ ಫಾರ್ ಪೀಸ್ ಅಂಡ್ ದ ವಾರ್ ಎಂಡೆಡ್ ವಿತೌಟ್ ಇಟ್. ಯಾವುದೇ ಒಪ್ಪಂದ ಆಗದ ರೀತಿಯಲ್ಲಿ ಇದು ಯುದ್ಧ ಕೊನೆಗೊಳ್ಳುತ್ತೆ. ಯಾವುದೇ ಶಾಂತಿಯಾಗಿ ಯಾವುದೇ ಅಧಿಕೃತ ಮಾತುಕತೆಗಳು ಕೂಡ ನಡೆಯಲಿಲ್ಲ, ಒಪ್ಪಂದವೂ ಕೂಡ ಆಗಲಿಲ್ಲ. ಇಲ್ಲಿ ಬ್ರಿಟಿಷರು ಈ ಒಂದು ಯುದ್ಧದ ಮುಖಾಂತರವಾಗಿ ಇಡೀ ಬರ್ಮಾದ ಕರಾವಳಿ ಮತ್ತು ಅದರ ಸಂಪೂರ್ಣ ಸಮುದ್ರ ವ್ಯಾಪಾರವನ್ನು ನಿಯಂತ್ರಣ ಮಾಡ್ತಾರೆ. ಈ ಒಂದು ಯುದ್ಧದ ಮುಖ್ಯ ಉದ್ದೇಶ ಇಷ್ಟೇ ಆಗಿತ್ತು. ಬ್ರಿಟಿಷ್ ವರ್ತಕರು ಮತ್ತು ರಂಗೂನ್ ಬರ್ಮಾದ ವರ್ತಕರ ಮಧ್ಯೆ ಏನ್ ಜಗಳ ಆಗ್ತಾ ಇತ್ತು ಅದನ್ನು ನಿಲ್ಲಿಸ್ಬಿಟ್ಟು ಬ್ರಿಟಿಷ್ ವರ್ತಕರೇ ನಡಿಲೇಬೇಕು, ಅವ್ರದ್ದೇ ನಡಿಬೇಕು, ಅವರ ಹಿತಾಸಕ್ತಿಯೇ ನಡಿಬೇಕು ಅನ್ನುವಂತಹ ಒಂದು ಆಲೋಚನೆಯಲ್ಲಿ ಮಾಡಿದಂತಹ ಒಂದು ಯುದ್ಧ ಎರಡನೇ ಆಂಗ್ಲೋ ಬರ್ಮಾ ಯುದ್ಧ, ಲಾರ್ಡ್ ಡಾಲೌಸಿ ಮಾಡಿರುವಂತಹ ಒಂದು ಯುದ್ಧ ಇದು. ಇದರ ಮುಖಾಂತರವಾಗಿ ಬ್ರಿಟಿಷರು ಇಡೀ ಬರ್ಮಾದ ಕರಾವಳಿ ಮತ್ತು ಅದರ ಸಂಪೂರ್ಣ ಸಮುದ್ರ ವ್ಯಾಪಾರವನ್ನು ಅವ್ರು ನಿಯಂತ್ರಣ ಮಾಡ್ತಾರೆ. ಈಗ ಏಕಸ್ವಾಮ್ಯ ಆಯ್ತು ಅವ್ರದ್ದು. ಕಂಪ್ಲೀಟ್ಸ್ ಎಂಟೈರ್ ಸೀ ಟ್ರೇಡ್, ಇಡೀ ಸಂಪೂರ್ಣ ಬರ್ಮಾದ ಕರಾವಳಿ ಇವ್ರ ಕಂಟ್ರೋಲ್ಶಿಪ್ ಪೂರ್ತಿ, ಯಾರು ಕೂಡ ಅವ್ರಿಗೆ ಕಾಂಪಿಟೇಟರ್ಸೇ ಇಲ್ಲ. ಆ ಮಟ್ಟಕ್ಕೆ ತೆಗೆದುಕೊಂಡ್ರು. ರಂಗೂನನ್ನ ಕಂಪ್ಲೀಟ್ ವಶಪಡಿಸಿಕೊಂಡ್ರು. ಇತರ ಪ್ರಮುಖ ಪಟ್ಟಣಗಳನ್ನ ಕೂಡ ಇವರು ವಶಪಡಿಸಿಕೊಂಡ್ರು. ವ್ಯಾಪಾರ ವಾಣಿಜ್ಯದಲ್ಲಿ ಜಾಸ್ತಿ ಆಗ್ತಾ ಇತ್ತು, ಎಲ್ಲಿ ಇವ್ರಿಗೆ ದುಡ್ಡು ಬರ್ತಾ ಇತ್ತು ಅವೆಲ್ಲವನ್ನು ಕೂಡ ಇವರು ವಶಪಡಿಸಿಕೊಂಡ್ರು. ಯಾವುದೇ ಒಪ್ಪಂದ ಆಗಲಿಲ್ಲ. ಅವ್ರಿಗೆ ಬೇಕಾಗಿದ್ದು ಒಂದೇ, ವ್ಯಾಪಾರದಲ್ಲಿ ನಮ್ಮ ಏಕಸ್ವಾಮ್ಯ ಆಗ್ಬೇಕಾಗಿತ್ತು. ಅದು ಆಯ್ತು ಈ ಒಂದು ಕದನದ ಮುಖಾಂತರವಾಗಿ. ಯುದ್ಧದಲ್ಲಿ ಭಾರತೀಯ ಸೈನಿಕರನ್ನ ಬಳಸ್ಕೊಂಡ್ರು. ಈ ಯುದ್ಧಕ್ಕೆ ಏನ್ ಖರ್ಚಾಗ್ತಿತ್ತಲ್ವಾ, ಭಾರತೀಯ ಆದಾಯದಿಂದ ಬಳಸಲಾಗ್ತಿತ್ತು ಈ ಯುದ್ಧವನ್ನ. ಹೌದು, ಕಂಪ್ಲೀಟ್ ಭಾರತದ ಕನ್ಸರ್ವೇಟಿವ್ ಫಂಡ್ ಆಫ್ ಇಂಡಿಯಾ ದುಡ್ಡನ್ನು ಬಳಸಲಾಗ್ತಿತ್ತು ಈ ಯುದ್ಧಕ್ಕೋಸ್ಕರ, ಅವರ ಸ್ವಾರ್ಥಕ್ಕೋಸ್ಕರ. ಭಾರತೀಯ ಸೈನಿಕರು ಪ್ರಾಣ ತೆತ್ತರು. ಎಲ್ಲಿಂದನೋ ವೆಪನ್ಸ್ಗಳನ್ನ ಹೊತ್ಕೊಂಡೋಗಿ ಆ ಕಾಡ್ನಲ್ಲಿ ಎಲ್ಲೆಲ್ಲೋ ಮಲ್ಕೊಂಡು ಬ್ರಿಟಿಷರಿಗೋಸ್ಕರ ಯುದ್ಧವನ್ನ ಮಾಡಿದ್ರು. ನಾವೇನ್ ಪಡ್ಕೊಂಡ್ವಿ ಅವರಿಂದ? ಇಷ್ಟೆಲ್ಲ ಅವ್ರಿಗೆ ಸಹಾಯವನ್ನ ಮಾಡಿದ್ವಿ. ವರ್ಲ್ಡ್ ವಾರ್ಗಳಲ್ಲಿ ಅವ್ರಿಗೆ ಸಹಾಯವನ್ನ ಮಾಡಿದ್ವಿ. ಅವ್ರು ನಮಗೇನು ಕೊಟ್ರು? ಕೊಟ್ಟಿದ್ದೆ ಒಂದೇ, ಬಡತನ. ದೇಶವನ್ನ ದೋಚಿದ್ರು. ಮಾನವೀಯತೆ ಇಲ್ಲದಂತಹ ವ್ಯಕ್ತಿಗಳು, ಸ್ವಾರ್ಥಿಗಳು ಬ್ರಿಟಿಷರು. ಯುದ್ಧದ ಹೋರಾಟವನ್ನ ಭಾರತೀಯ ಸೈನಿಕರು ಬ್ರಿಟಿಷರ ಪರವಾಗಿ ಮಾಡಿದ್ರು ಮತ್ತು ಅದರ ವೆಚ್ಚವನ್ನ ಸಂಪೂರ್ಣವಾಗಿ ಭಾರತೀಯ ಆದಾಯದಿಂದ ಭರಿಸಲಾಗುತ್ತೆ. ಇದು ಗೊತ್ತಿರಲಿ ಅಷ್ಟೇ ನಿಮಗೆ. ನಂತರವಾಗಿ ಬರ್ಮಾದಲ್ಲಿ ತೀಬಾ ರಾಜನಾಗಿದ್ದಾಗ ಬ್ರಿಟಿಷ್ ಮರದ ಕಂಪನಿ ಒಂದಕ್ಕೆ ತೀಬಾ ಅವಮಾನಕರ ದಂಡವನ್ನು ವಿಧಿಸ್ತಾನೆ. ಕೆಲವು ವಿಚಾರದಲ್ಲಿ ಅಲ್ಲಿನ ರಾಜ ತೀಬಾ ಬ್ರಿಟಿಷ್ ಮರದ ಕಂಪನಿ ಒಂದಕ್ಕೆ ಅವಮಾನಕರವಾದಂತಹ ದಂಡವನ್ನು ವಿಧಿಸ್ತಾನೆ. ಈ ಅವಮಾನಕರವಾದಂತಹ ದಂಡ ವಿಧಿಸಿದ್ದಕ್ಕೆ ಭಾರತೀಯ ವೈಸ್ರಾಯ್ಗೆ ಬಹಳ ಕೋಪ ಬರುತ್ತೆ. ನಮ್ಮನ್ನೇ ಇವರು ನಮಗೆ ವಿಧಿಸ್ತಾರ, ದಂಡ ಹಾಕು ಮಟ್ಟಕ್ಕೆ ಇವ್ರು ಬೆಳೆದ್ರ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಡಫರಿನ್ನು ಬರ್ಮಾಗೆ ಆಕ್ರಮಣವನ್ನ ಮಾಡಿ ಅದನ್ನ ಸ್ವಾಧೀನಕ್ಕೆ ಪಡೆದುಕೊಂಡು ಬನ್ನಿ ಅಂತೇಳಿ ಆದೇಶ ಮಾಡ್ತಾನೆ. ಕಂಪ್ಲೀಟ್ ಸ್ವಾಧೀನವನ್ನು ಪಡೆದುಕೊಳ್ಳುವಂತ ಕೆಲಸ ಈ 1885ರಲ್ಲಿ ಆಗುತ್ತೆ. ಮೂರನೇ ಆಂಗ್ಲೋ ಬರ್ಮಾ ಯುದ್ಧ 85ರಲ್ಲಿ ಆಗುತ್ತೆ. ಒಂದು ಕಡೆ ಬರ್ಮಾದಲ್ಲಿ ತೀಬಾ, ಇನ್ನೊಂದು ಕಡೆ ಲಾರ್ಡ್ ಡಫರಿನ್ನು. ಇಲ್ಲಿ ಕಂಪ್ಲೀಟ್ ಆಗಿ ಬ್ರಿಟಿಷ್ ಸೈನ್ಯ ಬರ್ಮಾವನ್ನ ಕಂಪ್ಲೀಟ್ ಆಗಿ ಸೋಲಿಸುತ್ತೆ. ಸಂಪೂರ್ಣ ಬರ್ಮಾವನ್ನ ತೀಬಾ ಅವರ ಅಧಿಕಾರವನ್ನು ತೆಗೆದುಹಾಕ್ಬಿಟ್ಟು ಸಂಪೂರ್ಣ ಬರ್ಮಾವನ್ನ ಬ್ರಿಟಿಷರ ವಶಕ್ಕೆ ತೆಗೆದುಕೊಳ್ತಾರೆ. ಬ್ರಿಟಿಷ್ ಭಾರತಕ್ಕೆ ಬರ್ಮಾವನ್ನ ಸೇರಿಸಿಕೊಳ್ತಾರೆ. ಏನು ಭಾರತದ ವೈಸ್ರಾಯ್ ಆಳ್ವಿಕೆ ಮಾಡ್ತಿದ್ದ ಆ ವೈಸ್ರಾಯ್ ಇಲ್ಲಿಗೂ ಕೂಡ ಸೇಮ್ ಆಗ್ತಾನೆ, ವೈಸ್ರಾಯ್ ಆಗ್ತಾನೆ. ಅಂದ್ರೆ ಬ್ರಿಟಿಷ್ ಭಾರತದ ಭಾಗ ಆಗುತ್ತೆ ಬರ್ಮಾ. ಅದಕ್ಕೆ ಲೆಫ್ಟಿನೆಂಟ್ ಗವರ್ನರ್ ನೇಮಕ ಮಾಡ್ತಾನೆ. ಲೆಫ್ಟಿನೆಂಟ್ ಗವರ್ನರ್ ವೈಸ್ರಾಯ್ನ ಮುಖಾಂತರವಾಗಿ, ವೈಸ್ರಾಯ್ನ ಸಲಹೆ ಮೇರೆಗೆ ಅವನು ಲೆಫ್ಟಿನೆಂಟ್ ಗವರ್ನರ್ ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ. ಬ್ರಿಟಿಷ್ ಭಾರತದ ಭಾಗ ಆಗುತ್ತೆ ಬರ್ಮಾ. ರಂಗೂನ್ ಏನಿದೆ, ಟುಡೇ ಹ್ಯಾಂಗೂನ್ ಅಂತ ಕರಿತೀವಿ, ಅವತ್ತಿನ ರಂಗೂನ್ ಬರ್ಮಾದ ರಾಜಧಾನಿ ಆಗುತ್ತೆ, ಭಾರತದ ಭಾಗವಾಗುತ್ತೆ, ಬ್ರಿಟಿಷ್ ಭಾರತದ ಭಾಗವಾಗುತ್ತೆ. ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅಂತ ಇರ್ತಾರೆ, ಅವರು ವೈಸ್ರಾಯ್ನ ಸಲಹೆ ಮೇರೆಗೆ ಬರ್ಮಾವನ್ನು ಆಳ್ವಿಕೆ ಮಾಡ್ತಾರೆ. ಬ್ರಿಟಿಷರ ಸ್ವಾರ್ಥತೆಯನ್ನು ನಾವು ಗಮನಿಸ್ತಾ ಹೋಗೋದಾಗುತ್ತೆ. ಇದೆಲ್ಲರ ಮುಖಾಂತರವಾಗಿಯೂ ಏನೇನು ಗಮನಿಸಬಹುದು ನೋಡ್ರಿ. 1862ರಲ್ಲಿ ವಾಣಿಜ್ಯ ಒಪ್ಪಂದಕ್ಕೆ ಸಹಿ ಹಾಕಲು ಬರ್ಮಾಗೆ ಮನವೊಲಿಸಲಾಗುತ್ತೆ. 862ರಲ್ಲಿ ವಾಣಿಜ್ಯ ಒಪ್ಪಂದಕ್ಕೆ ಸಹಿ ಹಾಕಲಿಕ್ಕೆ ಬರ್ಮಾಗೆ ಮನವೊಲಿಸಲಾಯಿತೆ. ಇದರ ಮೂಲಕ ಬ್ರಿಟಿಷ್ ವ್ಯಾಪಾರಿಗಳಿಗೆ ಬರ್ಮಾದ ಯಾವುದೇ ಭಾಗದಲ್ಲಿ ನೆಲೆಸಲು ಮತ್ತು ಅವರ ಹಡಗುಗಳನ್ನ ಇರ್ರಾವಾಡಿ ನದಿಯಿಂದ ಚೀನಾಕ್ಕೆ ಕೊಂಡೊಯ್ಯಲು ಅನುಮತಿ ನೀಡಲಾಗುತ್ತೆ.
ಬ್ರಿಟಿಷರಿಗೆ ಚೀನಾಕ್ಕೆ ಇರ್ರಾವಾಡಿ ನದಿಯಿಂದ ಚೀನಾಕ್ಕೆ ಕೊಂಡೊಯ್ಯಲು ಅನುಮತಿಯನ್ನು ಕೊಡಲಾಗುತ್ತೆ. ಬಟ್ ಆದರೆ ದೇ ನಾಟ್ ಅಲೌಡ್ ಬರ್ಮಾ ಟು ಟ್ರೇಡ್ ವಿತ್ ಫ್ರಾನ್ಸ್. ನೋಡ್ರಿ, ಇವರಿಗೆ ಚೀನಾ ಜೊತೆಗೆ ವ್ಯಾಪಾರ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಅನುವು ಮಾಡಿಕೊಡ್ತಾರೆ, ಯಾರೋ ಬರ್ಮಾದವರು. ಆದರೆ ಬರ್ಮಾದವರಿಗೆ ಫ್ರಾನ್ಸ್ನೊಂದಿಗೆ ವ್ಯಾಪಾರವನ್ನ ವಾಣಿಜ್ಯವನ್ನ ಮಾಡಲಿಕ್ಕೆ ಬ್ರಿಟಿಷರು ಅನುಮತಿಯನ್ನ ಕೊಡುವುದಿಲ್ಲ. ಇವ್ರು ಹೇಳಿದ್ದೇ ಆಗಬೇಕು. ಇವ್ರು ಮಾತ್ರ ಚೀನಾದೊಂದಿಗೆ ವ್ಯಾಪಾರ ವಾಣಿಜ್ಯವನ್ನ ಮಾಡಬಹುದು, ಇವರ ಇರ್ರಾವಡಿ ನದಿಯನ್ನೇ ಬಳಸ್ಕೊಂಡು ವ್ಯಾಪಾರ ವಾಣಿಜ್ಯವನ್ನ ಮಾಡಬಹುದು. ಆದರೆ ಬರ್ಮಾದವರು ಯಾವುದೇ ಕಾರಣಕ್ಕೂ ಫ್ರಾನ್ಸ್ ಜೊತೆಗೆ ವ್ಯಾಪಾರ ವಾಣಿಜ್ಯವನ್ನ ಮಾಡುವಂತಿಲ್ಲ ಅನ್ನುವಂಥ ಕಂಡೀಷನ್ ಅನ್ನ ಹಾಕ್ತಾರೆ. ಅವರ ಸ್ವಾರ್ಥ ಹೇಗಿತ್ತು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದಾಗುತ್ತೆ. ಇನ್ನೊಂದು, ಬ್ರಿಟಿಷ್ ವ್ಯಾಪಾರಿಗಳು ತಮ್ಮ ವ್ಯಾಪಾರ ಮತ್ತು ಲಾಭದ ಮೇಲಿನ ನಿರ್ಬಂಧಗಳ ಬಗ್ಗೆ ಅಸಹನೆ ಹೊಂದಿದ್ರು. ಸ್ವಲ್ಪ ಏನಾದ್ರು ನಿರ್ಬಂಧ ಹಾಕಿಬಿಟ್ರೆ ಅದ್ರ ವಿರುದ್ಧವಾಗಿ ದಂಗೆ ಹೇಳ್ತಿದ್ರು, ಅವರು ಅಸಹನೆ ಹೊರ ಹಾಕ್ತಾ ಇದ್ರು. ಮತ್ತು ಬರ್ಮೀಸ್ ಸರ್ಕಾರದ ವಿರುದ್ಧ ಬಲವಾದ ಕ್ರಮಕ್ಕಾಗಿ ಒತ್ತಾಯಿಸಲು ಅವರು ಪ್ರಾರಂಭ ಮಾಡ್ತಾರೆ. ಬರ್ಮೀಸ್ ಸರ್ಕಾರದ ವಿರುದ್ಧವಾಗಿ ನಿಮ್ಗೆ ಇದ್ ಮಾಡ್ತೀವಿ ಅದು ಮಾಡ್ತೀವಿ ಅಂತ ಅವರಿಗೆ ಬೆದರಿಕೆನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅಂತಿಮವಾಗಿ ಫೆಬ್ರವರಿ 1882ರಲ್ಲಿ ಎಲ್ಲಾ ಏಕಸ್ವಾಮ್ಯಗಳನ್ನು ರದ್ದುಗೊಳಿಸಲು ರಾಜನನ್ನ ಮನವೊಲಿಸಲಾಗುತ್ತೆ. ಎಲ್ಲಾ ಏಕಸ್ವಾಮ್ಯವನ್ನು ರದ್ದುಗೊಳಿಸಬೇಕು ಅಂತೇಳಿ ರಾಜನನ್ನ ಮನವೊಲಿಸಲಾಗುತ್ತೆ. ಈ ರೀತಿಯಾಗಿ ಮಯನ್ಮಾರ್ ಅನ್ನ ಅವರು ಕಂಟ್ರೋಲಿಗೆ ತೆಗೆದುಕೊಳ್ತಾರೆ. ಈ ಒಂದು ಥರ್ಡ್ ಆಂಗ್ಲೋ ಬರ್ಮಾ ವಾರಲ್ಲಿ ಕಂಪ್ಲೀಟ್ ಮಯನ್ಮಾರ್ ಇವರ ವಶ ಆಗುತ್ತೆ. ರಂಗೂನ್ ರಾಜಧಾನಿ ಆಗುತ್ತೆ. ಬ್ರಿಟಿಷ್ ಭಾರತದ ಭಾಗ ಆಗುತ್ತೆ. ಯಾವಾಗ 1885ರಲ್ಲಿ ಬರ್ಮಾ ಬ್ರಿಟಿಷ್ ಭಾರತದ ಭಾಗ ಆಗುತ್ತೆ, ಮುಂದೆ ಹೋಗ್ತಾ 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 ಅಲ್ಲೂ ಕೂಡ ರಾಷ್ಟ್ರೀಯತಾವಾದಿ ಚಳುವಳಿಗಳು ಸ್ಟಾರ್ಟ್ ಆಗ್ತದೆ. ರಾಷ್ಟ್ರೀಯ ಚಳುವಳಿಗಳು ಸ್ಟಾರ್ಟ್ ಆಗ್ತದೆ ಸ್ವತಂತ್ರಕ್ಕೋಸ್ಕರ ಬ್ರಿಟಿಷರಿಂದ. ಅದೇ ಟೈಮಲ್ಲಿ ಭಾರತದಲ್ಲೂ ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗ್ಬಿಟ್ಟು ಇಲ್ಲೂ ಕೂಡ INC ಅವರು ರಾಷ್ಟ್ರೀಯ ಚಳವಳಿಯನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ತಾರೆ ಸ್ವತಂತ್ರ ಹೋರಾಟಕ್ಕೋಸ್ಕರ. ಯಾವಾಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಮತ್ತು ಅಲ್ಲಿನ ನ್ಯಾಷನಲಿಸ್ಟ್ ಎಲ್ಲ ಸೇರ್ಕೊಂಡು ಎಲ್ಲರೂ ಕೂಡ ಸಂಪರ್ಕವನ್ನು ಸಾಧಿಸ್ಕೊಳ್ತಾರೆ, ಇವರಿಬ್ರು ಕೂಡ ಒಂದಾದ್ರೆ ಸರಿಯಾಗಲ್ಲ, ಅಲ್ಲಲ್ಲಿ ದಂಗಗಳಾಗ್ಬೋದು, ಕಷ್ಟ ಆಗತ್ತೆ, ನಮ್ಮನ್ನ ಅವ್ರು ಕಂಟ್ರೋಲ್ ಮಾಡೋದು ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಬರ್ಮಾವನ್ನ ಸಪರೇಟ್ ಮಾಡಬೇಕು, ಭಾರತವನ್ನೇ ಸಪರೇಟ್ ಮಾಡಬೇಕು ಅಂತೇಳಿ ಏನ್ ಮಾಡ್ತಾರೆ, 1935ರಲ್ಲಿ ಬರ್ಮಾವನ್ನ ಕಂಪ್ಲೀಟ್ಲಿ ಬ್ರಿಟಿಷ್ ಭಾರತದಿಂದ ಕಂಪ್ಲೀಟ್ ಆಗಿ ಸಪರೇಟ್ ಮಾಡ್ತಾರೆ, ಸ್ವತಂತ್ರಗೊಳಿಸ್ಬಿಡ್ತಾರೆ ಅದನ್ನ. ಅಂದ್ರೆ ಅದು ಸಪರೇಟ್ ಆಳ್ವಿಕೆ. ಏನು ವೈಸ್ರಾಯ್ ಅಂಡರ್ಲಿ ಇತ್ತಲ್ಲ, ಭಾರತದ ವೈಸ್ರಾಯ್ ಆಳ್ವಿಕೆ ಮಾಡ್ತಿದ್ದ, ಅದನ್ನ ತೆಗೆದ್ಬಿಟ್ಟು ಅದಕ್ಕೆ ಸಪರೇಟ್ ಆಡಳಿತವನ್ನು ಕೊಡಲಾಗುತ್ತೆ. ಲಿಂಕ್ ಇರಬಾರ್ದು ಎರಡರ ಮಧ್ಯೆ ಅಂತೇಳಿ. ಯಾವಾಗ 885ರಲ್ಲಿ ಮೂರನೇ ಆಂಗ್ಲೋ ಬರ್ಮಾ ವಾರ್ಕದನ ಆದ ನಂತರ ಬರ್ಮಾ ಇವ್ರ ಕಂಟ್ರೋಲ್ ವಶಕ್ಕೆ ಬರುತ್ತೆ, ಇಡೀ ಕಂಪ್ಲೀಟ್ ಇವ್ರ ಅಂಡರ್ಲೇ ಬರುತ್ತೆ. ಬ್ರಿಟಿಷರು ಶೀಘ್ರದಲ್ಲೇ ಇಡೀ ಬರ್ಮಾದಲ್ಲಿ ಬಲವಾದಂತಹ ಗೆರಿಲ್ಲಾ ದಂಗೆನ ಎದುರಿಸಬೇಕಾಗುತ್ತೆ. ಬಿಕಾಸ್ ಅಲ್ಲಿ ಬಹಳ ದೊಡ್ಡ ಕಾಡು, ಗೆರಿಲ್ಲಾ ಇದ್ರ ಬಹಳ ಚೆನ್ನಾಗಿ ಅಲ್ಲಿ ಎದುರಿಸಬೇಕಾಗುತ್ತೆ, ಬಹಳ ಈಸಿ ಅಟ್ಯಾಕ್ ಮಾಡ್ತಿರ್ತಾರೆ ಇವ್ರ ಮೇಲೆ. ಮೊದಲ ಮಹಾಯುದ್ಧದ ನಂತರ ರಾಷ್ಟ್ರೀಯತಾವಾದಿಗಳ ಚಳುವಳಿಯನ್ನು ಎದುರಿಸಬೇಕಾಗುತ್ತೆ. ಹಲವಾರು ನ್ಯಾಷನಲಿಸ್ಟ್ ಮೂವ್ಮೆಂಟ್ಗಳು ಸ್ಟಾರ್ಟ್ ಆಗ್ತದೆ ಅಲ್ಲಿ ಮೊದಲನೇ ವರ್ಲ್ಡ್ ವಾರ್ ಆದ ನಂತರ. ಬರ್ಮೀಸ್ ರಾಷ್ಟ್ರೀಯವಾದಿಗಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಜೊತೆ ಕೈ ಓಡಿಸ್ತಾರೆ. ಈ ಸಂಪರ್ಕವನ್ನು ದುರ್ಬಲಗೊಳಿಸಬೇಕು ಅಂತ ಹೇಳ್ಬಿಟ್ಟು ಬರ್ಮಾವನ್ನ 1935ರಲ್ಲಿ ಭಾರತದಿಂದ ಬೇರ್ಪಡೆಗೊಳಿಸಲಾಗುತ್ತೆ. ನಂತರ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಯು ಹಾಂಗ್ ಸಾನ್ ಅಂತೇಳಿ ಬಹಳ ಗ್ರೇಟ್ ವ್ಯಕ್ತಿ ಒಬ್ಬ, ಯು ಹಾಂಗ್ ಸಾನ್ ಅಂತೇಳಿ ಸೆಕೆಂಡ್ ವರ್ಲ್ಡ್ ವಾರ್ ಸಮಯದಲ್ಲಿ ಇವನ ಅಡಿಯಲ್ಲಿ, ಯು ಹಾಂಗ್ ಸಾನ್ ಅಡಿಯಲ್ಲಿ ಬರ್ಮೀಸ್ ರಾಷ್ಟ್ರೀಯತಾವಾದಿಗಳ ದೊಡ್ಡ ಚಳವಳಿ ದೊಡ್ಡ ಮಟ್ಟಕ್ಕೆ ತೀವ್ರಗೊಳ್ಳುತ್ತೆ. ಈ ಒಂದು ದೊಡ್ಡ ಮಟ್ಟಕ್ಕೆ ತೀವ್ರಗೊಂಡು ಮುಂದೆ ಆಗ ಭಾರತದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ದೊಡ್ಡ ಮಟ್ಟಕ್ಕೆ ನಡೀತಾ ಇರುತ್ತೆ. ಆ ಟೈಮಲ್ಲಿ ಅಲ್ಲಿ ಯು ಹಾಂಗ್ ಸಾನ್ ಅಡಿಯಲ್ಲಿ ಬರ್ಮೀಸ್ ರಾಷ್ಟ್ರೀಯತಾವಾದಿ ದೊಡ್ಡ ಚಳವಳಿ ಆಗುತ್ತೆ. ಸ್ವತಂತ್ರ ಬೇಕೇ ಬೇಕು ನಮಗೆ ಅಂತೇಳಿ. ಇದು ಅಂತಿಮವಾಗಿ ಜನವರಿ 4, 1948ರಂದು ಬರ್ಮಾದ ಸ್ವತಂತ್ರಕ್ಕೆ ಕಾರಣ ಆಗುತ್ತೆ. ಜನವರಿ 4, 1948ರಂದು ಬರ್ಮಾ ಸ್ವಾತಂತ್ರ್ಯ ಆಗುತ್ತೆ. ಆಲ್ಮೋಸ್ಟ್ ಭಾರತದ ಜೊತೆಗೆ ಇದಕ್ಕೆ ಸ್ವಾತಂತ್ರ್ಯವನ್ನ ಬ್ರಿಟಿಷರು ಕೊಡ್ತಾರೆ. ಇಲ್ಲಿಗೆ ಆಂಗ್ಲೋ ಮತ್ತು ಬರ್ಮೀಸ್ ಸಂಬಂಧಗಳು ನಿಮಗೆ ಗೊತ್ತಾಯಿತು. ಅಫ್ಘಾನಿಸ್ತಾನದ ಸಂಬಂಧಗಳ ಬಗ್ಗೆ ಚರ್ಚೆ ಮಾಡಾಯಿತು. ನೆಕ್ಸ್ಟ್ ಬರ್ಮಾದ ಬಗ್ಗೆ, ಎರಡನೇದು ಬರ್ಮಾದ ಬಗ್ಗೆ
ಚರ್ಚೆ ಮಾಡಿ ಆಯಿತು. ನೆಕ್ಸ್ಟ್ ಕ್ಲಾಸಲ್ಲಿ ನೇಪಾಳದ ಬಗ್ಗೆ ಅವರ ಆಂಗ್ಲೋ ಮತ್ತು ನೇಪಾಳ ಸಂಬಂಧಗಳು ಹೇಗಿತ್ತು, ಬ್ರಿಟಿಷ್ ಭಾರತ ಮತ್ತು ನೇಪಾಳದ ಸಂಬಂಧ ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡ್ಕೊಳ್ತಾ ಹೋಗ್ತೀನಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ. ಇದನ್ನ PC PSC ಎಕ್ಸಾಮ್ಸ್ಗಳಿಗೆ ಏನು ಜಾಸ್ತಿ ಇದ್ರ ಬಗ್ಗೆ ಪ್ರಶ್ನೆಗಳು ಕೇಳೋದಿಲ್ಲ, ಜಸ್ಟ್ ಗೊತ್ತಿರಲಿ ಅಷ್ಟೇ, ಬಯಾಟ್ ಮಾಡೋಕ್ಕೆ ಹೋಗ್ಬಿಡಿ, ತಿಳ್ಕೊಂಡಿರಿ. ಆದರೆ KS ಮುಖ್ಯ ಪರೀಕ್ಷೆ ಮತ್ತು UPSC ಮುಖ್ಯ ಪರೀಕ್ಷೆಗಳಿಗೆ ಇದು ಬಹಳ ಇಂಪಾರ್ಟೆಂಟು. ಮುಖ್ಯ ಪರೀಕ್ಷೆನ ಬರೀಲಿಕ್ಕೆ, ಮೇನ್ಸನ್ನು ಬರೀಲಿಕ್ಕೆ ಇವೆಲ್ಲ ಪಾಯಿಂಟ್ಸನ್ನು ಕೂಡ ನೀವು ಹಾಕ್ಬಂದ್ರೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಮತ್ತು ನಿಮಗೆ ಗೊತ್ತಿರಲಿ ಅಂತ ನಿಮಗೆ ಸ್ವಲ್ಪ ಡೀಟೇಲ್ಡಾಗಿ ಹೇಳ್ತಾ ಇದ್ದೀನಿ. ಓಕೆ, ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಿಮ್ಮ ಜೊತೆ ನಾನು ಸಿಗ್ತೀನಿ. ಈ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಈ ಕೋರ್ಸ್ನ ಬಗ್ಗೆ ಮಾಹಿತಿನ ಕೊಡಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.